ಇದು ಪ್ರಭಾವಿ ರಾಜಕಾರಣಿಯ ಬಿಗ್ ಬ್ರೇಕಿಂಗ್ ಸುದ್ದಿ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಅಧಿಕಾರದಿಂದ ಅಹಂಕಾರದಿಂದ ಮೆರೆದಾಡಿದ್ರ ಆ ನಾಯಕ. ಅವರು ಮಾಡಿದ್ದೇನೆಂದು ಗೊತ್ತಾದ್ರೆ ನಿಮಗೂ ಕೂಡ ಸಿಟ್ಟು ಬರುತ್ತೆ. ಹಾಗಾದ್ರೆ ಯಾರು ಆ ಪ್ರಭಾವಿ ನಾಯಕ? ವಿ ಆರ್ ಗೋಯಿಂಗ್ ಟು ಬ್ರೇಕ್. ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಅಧಿಕಾರದ ಮದದಿಂದ ಹಿಂಗೆಲ್ಲ ಮಾಡಿದ್ರ ಮುಂಚೂಣಿ ನಾಯಕನ ಮಹಾ ಗರ್ವ ಅನಾವರಣವಾಗ್ತಾ ಇದೆ. ಫ್ರೀಡಂ ಟಿವಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು ಪ್ರಭಾವಿ ರಾಜಕಾರಣಿಯ ಬಿಗ್ ಬ್ರೇಕಿಂಗ್ ಸುದ್ದಿ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಅಧಿಕಾರದಿಂದ ಅಹಂಕಾರದಿಂದ ಮೆರೆದಾಡಿದ್ರ ನಾಯಕ. ಯಾರು ಆ ಮಹಾನಾಯಕ? ಅವರು ಮಾಡಿದ್ದೇನಂತ ಗೊತ್ತಾದ್ರೆ ನಿಮಗೂ ಕೂಡ ಸಿಟ್ಟು ಬರುತ್ತೆ. ಜನನಾಯಕರಿಗೆ ಕಳಂಕ ತಂದ್ರ ಆ ನಾಯಕ. ಜನನಾಯಕರಿಗೆ ಕಳಂಕ ತರುವಂತಹ ಕೆಲಸ ಮಾಡಿದ್ರ, ಸೊಕ್ಕಿನಿಂದ ದುರ್ವರ್ತನೆ ತೋರಿದ್ರ ಆ ಮಹಾನಾಯಕ. ಅಧಿಕಾರದ ಮದದಿಂದ ಹಾಗೆಲ್ಲ ಮಾಡಿಬಿಟ್ರ. ಯಾರು? ಮುಂಚೂಣಿ ನಾಯಕನ ಮಹಾ ಗರ್ವದ ಅನಾವರಣ. ಸೊಕ್ಕಿನಿಂದ ದುರ್ವರ್ತನೆ ತೋರಿದ್ರ ಆ ಮಹಾನಾಯಕ. ಅಧಿಕಾರದ ಮದದಿಂದ ಹಾಗೆಲ್ಲ ಮಾಡಿಬಿಟ್ರ. ಮುಂಚೂಣಿ ನಾಯಕನ ಮಹಾ ಗರ್ವ ಅನಾವರಣ. ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ಮಹಿಳೆಯರಿಗೆ ವಿಶೇಷ ಗೌರವ ಕೊಟ್ಟಿರುವ ಸರ್ಕಾರ, ಆದರೆ ಅದೇ ಮಹಿಳೆಯರಂದ್ರೆ ಈ ನಾಯಕನಿಗೆ ಬೇಸರವಂತೆ. ಹೆಣ್ಣು ಕುಲವನ್ನೇ ಅಪಮಾನಿಸಿದ್ರ ಆ ಜನನಾಯಕ. ಸಮಸ್ಯೆ ಹೇಳಲು ಹೋದ ಮಹಿಳೆ ಮೇಲೆಯೇ ದರ್ಪ ತೋರಿದಂತಹ ನಾಯಕ. ಹೆಣ್ಣೆಂದು ನೋಡದೆ ದುರ್ವರ್ತನೆ ತೋರಿದ ನಾಯಕ. ಮಹಿಳೆಯ ಮಾತು ಕೇಳಿಸಿಕೊಳ್ಳಲು ಇರಲಾಯಿತು ತಾಳ್ಮೆ. ನೀವೆಲ್ಲ ಜನನಾಯಕರು, ಜನಪ್ರತಿನಿಧಿಗಳು, ನಾನೊಬ್ಬ ಸಚಿವ, ನಾನೊಬ್ಬ ಶಾಸಕ ಅಂತ ಹೇಳಿಕೊಳ್ಳೋದಕ್ಕೆ ನಾಚಿಕೆಯಾಗಬೇಕು. ಚುನಾವಣಾ ಪೂರ್ವ ಭಾಷಣ ಮಾಡ್ತೀರಿ. ನಿಮ್ಮ ಭಾಷಣದ ಉದ್ದಕ್ಕೂ ಕೂಡ ನಾರಿ ಮಣಿಯರನ್ನ ಕೊಂಡಾಡ್ತೀರಿ. ಹಾಡ ಹಗಲೇ ಹಾಡಿ ಹೊಗಳ್ತೀರಿ. ಈಗೇನಾಯಿತು ನಿಮ್ಮ ಸಮಾಧಾನಗಳಿಗೆ? ನಿಮಗೆ ಮಹಿಳೆಯರ ಜೊತೆ ಮಾತನಾಡೋದಕ್ಕೆ ಸಾವಧಾನ ಇಲ್ವಾ? ಸಮಾಧಾನ ಬೇಕು ರೀ. ಜನಪ್ರತಿನಿಧಿ ಆದ ವ್ಯಕ್ತಿಗೆ ಸಹಿಸಿಕೊಳ್ಳುವ ಮತ್ತು ಕೇಳಿಸಿಕೊಳ್ಳುವ ತಾಳ್ಮೆಗಳು ಬೇಕು. ಕೇವಲ ಗ್ರೇಟ್ ಸ್ಪೀಕರ್ ಆದ್ರೆ ಸಾಲದು, ಗ್ರೇಟ್ ಅಂಡ್ ಎಕ್ಸಲೆಂಟ್ ಲಿಸನರ್ ಆಗಬೇಕು. ಮತದಾರರು ಹೇಳುವ ಮಾತನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಮತ್ತು ಸಾವಧಾನ ಬೇಕು. ಹೆಣ್ಣು ಮಕ್ಕಳ ಜೊತೆ ವರ್ತಿಸೋ ರೀತಿಯಲ್ಲ ಈ ಮನುಷ್ಯ ವರ್ತಿಸಿದ್ದು. ಹೆಣ್ಣೆಂದು ನೋಡದೆ ದುರ್ವರ್ತನೆ ತೋರಿದ ಮಹಾನಾಯಕ. ಮಹಿಳೆಯನ್ನ ಜಾತಿ ನಿಂದನೆ ಮಾಡಿದ್ರ ಈ ಕೈ ನಾಯಕ. ತಮ್ಮದೇ ಸರ್ಕಾರದಿಂದ ಮಹಿಳೆಯರಿಗೆ ವಿಶೇಷ ಗೌರವವನ್ನು ಕೊಡುತ್ತೆ. ಆದರೆ ಈ ನಾಯಕನಿಗೆ ಮಹಿಳೆಯರಂದ್ರೆ ಅಲರ್ಜಿ. ಹೆಣ್ಣನ್ನ ಕೇವಲವಾಗಿ ಕಾಣುವ ಈ ನಾಯಕ ಮಾಡಿದ್ದೇನು ಗೊತ್ತಾ? ಮಹಿಳೆಯನ್ನ ಜಾತಿ ನಿಂದನೆ ಮಾಡಿದ್ರ ಈ ನಾಯಕ. ತಮ್ಮದೇ ಸರ್ಕಾರದಿಂದ ಮಹಿಳೆಯರಿಗೆ ವಿಶೇಷ ಗೌರವ. ಏನು ಪುಂಗುತ್ತಾರ ಗೊತ್ತಾ? ಚುನಾವಣಾ ಪೂರ್ವದಲ್ಲಿ ನೀವು ದೇಶದ ಬೆನ್ನೆಲುಬು, ನೀವು ದೇಶದ ಆಸ್ತಿ. ನಾಚಿಕೆಯಾಗಬೇಕು. ಹೆಣ್ಣನ್ನ ಕೇವಲವಾಗಿ ಕಾಣುವ ಈ ನಾಯಕ. ಎಚ್.ಎಂ. ರೇವಣ್ಣ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಮಹಿಳೆ. ಜಾತಿ ನಿಂದನೆ ಮಾಡಿದ್ದಲ್ಲದೆ ಹಲ್ಲೆ ಮಾಡಿದ್ದಾರೆಂದು ದೂರು. ಆಗಲಿ FIR. ಹೋಗಬೇಕು ಇಂಥವರು ಒಂದೆರಡು ದಿನ ಒಳಗೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಮಹಿಳೆ ದೂರು. ಮಾಜಿ ಸಚಿವ ವಿರುದ್ಧ ನಂದಿನಿ ನಾಗರಾಜ್ ದೂರು ದಾಖಲು ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ ಹಲ್ಲೆ ಮಾಡಿದ್ದಾರೆಂದು ನಂದಿನಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಜುವಲ್ಸ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿರ್ತಕ್ಕಂತಹ ಹೆಣ್ಣು ಮಗಳು ನಂದಿನಿ ನಾಗರಾಜ್. ಈತನೇ ಕೈನಾಯಕ, ಮಹಾನುಭಾವ. ಬೆನ್ನಿನ ಕೆಳಗೆ ಒಂದಷ್ಟು ಹೆಚ್ಚೆ ಕೊಬ್ಬು ಬೆಳೆದಂಗೆ ಕಾಣ್ತಾ ಇದೆ. ನಾನು ಸಚಿವ, ನಾನು ಪ್ರಭಾವಿ ಅಂದ ಮಾತ್ರಕ್ಕೆ ನಿಮಗೆ ಮನಸ್ಸಿಗೆ ಬಂದಾಗೆ ದುರ್ವರ್ತನೆ ತೋರೋದಲ್ಲ. ನಿಮ್ಮ ಮನೆ ಹೆಣ್ಣುಮಕ್ಕಳ ಮುಂದೆ ತೋರಿಸಿ ನಿಮ್ಮ ಪೌರುಷಾನ, ನಿಮ್ಮ ಮಡದಿ ಮಕ್ಕಳ ಮುಂದೆ ತೋರಿಸಿ ಪೌರುಷಾನ.
ಸಾರ್ವಜನಿಕರ ಮುಂದೆ ನಿಮ್ಮ ಪೌರುಷ ತೋರಿಸೋದಕ್ಕೆ ಹೋಗಬೇಡಿ. ಹಂಗೆ ತೋರಿಸೋದಕ್ಕೆ ಹೋದರೆ ಅದಕ್ಕೆ ಹೆಸರು ಬೇರೆ ಇದೆ, ಅದನ್ನು ನಾನು ಹೇಳೋದಿಲ್ಲ. ದುರ್ವರ್ತನೆ ತೋರ್ತೀರಾ. ಗಾಂಚಲಿನ ಮಹಿಳೆ ದೂರಿನಲ್ಲಿ ಸ್ಫೋಟಾಂಶಗಳ ಉಲ್ಲೇಖ. ಜನಪ್ರತಿನಿಧಿಗಳು ಅಂದ್ರೆ ಯಾರು? ಜನರ ನಾಡಿ ಮಿಡಿತವನ್ನ ತಿಳಿದುಕೊಳ್ಳೋ ಸಾವಧಾನ ಇರಬೇಕು, ತಾಳ್ಮೆ ಇರಬೇಕು. ಮಧ್ಯಾಹ್ನ 3:30 ಸುಮಾರಿಗೆ ರೂಮ್ ನಂಬರ್ 2ನಲ್ಲಿದ್ದಂತಹ ರೇವಣ್ಣ ಈ ವೇಳೆ ಅವರನ್ನ ಭೇಟಿಯಾಗಿ ಮಾತನಾಡಿಸಲು ತೆರಳಿದ್ದೆ. ಈ ಹೆಣ್ಣು ಮಗಳು ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡಿರುವಂತಹದ್ದು. ನನ್ನ ಮೊಬೈಲ್ ಕಸಿದುಕೊಂಡು ಹಲ್ಲೆ ಮಾಡಿದ್ದಾರೆಂದು ದೂರು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂದು ಗಂಭೀರ ಆರೋಪ. ರೇವಣ್ಣ ಮಹಿಳೆಯ ಮೊಬೈಲ್ ಕಸಿದುಕೊಳ್ಳುತ್ತಿರುವಂತಹ ವಿಡಿಯೋ ಈಗ ವೈರಲ್ ಆಗಿದೆ. ಮಿಸ್ಟರ್ ರೇವಣ್ಣ ಮಹಿಳೆ ಕೈ ಮೂಳೆ ಫ್ರಾಕ್ಚರ್ ಆರೋಪ, ಆಸ್ಪತ್ರೆಗೆ ದಾಖಲು. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದೆ. FIR ಆಗಬೇಕು ಈ ಮನುಷ್ಯನ ವಿರುದ್ಧ. ಒದ್ದು ಒಳಗಾಕಿ ಮುಲಾಜಿಲ್ದಲೆ. ಒಂದು ವೇಳೆ ಈ ತರಹದ ದುರ್ವರ್ತನೆ ಮೆರೆದಿದ್ದು ಸಾಬೀತಾದರೆ ಒದ್ದು ಒಳಗಾಕಿ ಮುಲಾಜೆ ಬೇಡ. ಕಾಂಗ್ರೆಸ್ ನಾಯಕ ಆದ್ರೇನು, BJP ನಾಯಕ ಆದ್ರೇನು, ಮಹಿಳೆಯರ ಜೊತೆಗೆ ವರ್ತಿಸಬೇಕಾದ ರೀತಿಯನ್ನ ಮರೆತಂತಹ ಇಂತಹ ಮೂದೇವಿಗಳಿಗೆ, ಇಂತಹ ಅವಿವೇಕಿಗಳಿಗೆ ಕಾನೂನು ತಕ್ಕ ಪಾಠ ಕಲಿಸಲೇಬೇಕು. ನಿಮಗೆ ವೋಟ್ ಹಾಕಿದ ದರ್ದಿಗೆ ನೀವು ತೋರಿಸಲೇಬೇಕು ಈ ತರಹದ ಗಾಂಚಲಿಗಳನ್ನ. ಏನು ಅಹಂಕಾರ, ಏನು ದುರಹಂಕಾರ. ನಿಮ್ಮ ಅಪ್ಪನ ಮನೆ ಆಸ್ತಿ ಕೇಳೋದಕ್ಕೆ ಬಂದ್ರ ಅವರು? ನಿಮ್ಮ ತಂದೆ ಆಸ್ತಿ ಅರ್ಧ ಪಾಲ್ ನನಗೆ ಬರ್ಕೊಡಿ ಅಂತ ಕೇಳೋದಕ್ಕೆ ಬಂದ್ರ? ನೀವು ಓಟಿಗೆ ನಿಲ್ಲುವಂತಹ ತೆವಲು ನಿಮಗೆ. ರಾಜ್ಯ ಆಳಬಹುದಾದ ಪವರ್ ಅನ್ನ ಜನ ನಿಮಗೆ ಕೊಟ್ಟಿರೋದು, ರಾಜ್ಯಭಾರ ಮಾಡಿ ಅಂತಲ್ಲ. ಮನ ಬಂದ ಹಾಗೆ ನೀವು ವರ್ತಿಸಬೇಕು ಅನ್ನೋ ಕಾರಣಕ್ಕಲ್ಲ ನಿಮ್ಮನ್ನ ಗದ್ದುಗೆಗೇರಿಸಿರೋದು. ಉಪ್ಪು ಹುಳಿ ತಿನ್ನೋ ಮನುಷ್ಯನಿಗೆ ಕೋಪ ಇರುತ್ತ್ರಿ. ನಿಮ್ಮ ಮನೆ ಹೆಂಗಸರು ಮುಂದೆ ತೋರಿಸಿ ನಿಮ್ಮ ಕೋಪನ. ಜನ ಏನು ಬಿಟ್ಟಿಗೆ ಬಿದ್ದಿದ್ದಾರಾ? ಜನ ಬಿಟ್ಟಿಗೆ ಬಿದ್ದಿದ್ದಾರಾ? ರೇವಣ್ಣ ವಿರುದ್ಧ NCR ರೆಡಿ ಆಗಿದೆ. FIR ಆಗೋದು ಯಾವಾಗ? ಹೆಣ್ಣನ್ನ ಕೇವಲವಾಗಿ ಕಾಣುವ ಈ ನಾಯಕ ಮಾಡಿರುವಂತಹ ಗನಂಧಾರಿ ಕೆಲಸ ಊರ್ಬಾಗ್ಲಾಗಿದೆ. HM ರೇವಣ್ಣ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದಂತಹ ಮಹಿಳೆ ಜಾತಿ ನಿಂದನೆ ಅರ್ಥಾತ್ ಅಟ್ರಾಸಿಟಿ ಮಾಡಿದ್ದಲ್ಲದೆ ಹಲ್ಲೆ ಮಾಡಿದ್ದಾರೆಂದು ಕೂಡ ದೂರು ದಾಖಲಾಗಿದೆ. ಬೆಂಗಳೂರು ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಮಹಿಳೆ ದೂರು. ಮಾಜಿ ಸಚಿವ ವಿರುದ್ಧ ನಂದಿನಿ ನಾಗರಾಜು ದೂರು ದಾಖಲಾಗಿದೆ. ನಿನ್ನೆ ಮಧ್ಯಾಹ್ನ ಹಲ್ಲೆ ಮಾಡಿದ್ದಾರೆಂದು ನಂದಿನಿ ಆರೋಪ ಮಾಡಿದ್ದಾರೆ. 3:30 ಲಾಡ್ಜಲ್ಲಿ ಏನು ಕೆಲಸ ಇತ್ತೋ ಗೊತ್ತಿಲ್ಲ. ನಿನ್ನೆ ಕುಮಾರ ಕೃಪಾ ಅತಿಥಿ ಗೃಹದಲ್ಲಿ ಹಲ್ಲೆ ಎಂದು ದೂರು ದಾಖಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತೆ ಎಂದು ಹೇಳಿರುವ ನಂದಿನಿ ನಾಗರಾಜ್. ಸೊ ಈ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸ್ಕೋಬೇಕು. ಮಾಜಿ ಸಚಿವನಿಗೆ ಲಾಡ್ಜ್ನಲ್ಲಿ ಏನು ಕೆಲಸ ಅಂತ ನಾನು ಕೇಳೋದಕ್ಕೆ ಹೋಗಲ್ಲ. ರೂಮ್ ನಂಬರ್ ಈ ನಂಬರ್ನಲ್ಲಿ ರೇವಣ್ಣ ಏನು ಮಾಡ್ತಾ ಇದ್ರು ಅಂತ ನಾನು ಕೇಳೋದಕ್ಕೆ ಹೋಗಲ್ಲ. ಕುಮಾರ ಕೃಪಾದಲ್ಲಿ ಕೂತ್ಕೊಂಡಿದ್ರಂತೆ ಮಹಿಳೆಯೊಬ್ಬರು ತನ್ನ ವೇದನೆ, ತನ್ನ ಸಂಕಟವನ್ನು ಹೇಳಿಕೊಳ್ಳೋದಕ್ಕೆ ರೇವಣ್ಣನ ಬಗಲಿಗೆ ಹೋಗಿ ನಿಂತಿದ್ದಾರೆ. ಮುಂದೇನಾಯಿತು ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಈ ತರಹದ ದಾರ್ಷ್ಟ್ಯ ಮೆರೆಯೋದಕ್ಕಲ್ಲ ನೀವುಗಳಿರೋದು. ನೀವು ವೈಯಕ್ತಿಕವಾಗಿ ಒಂದಷ್ಟು ಗುಣಗಳನ್ನು ಅಳವಡಿಸ್ಕೊಳ್ಬೇಕ್ರಿ. ಸಮಾಧಾನ ಅನ್ನೋ ಗುಣ, ಸಹನೆ ಅನ್ನೋ ಗುಣ. ಈಗ ಈಕೆ ದೂರು ದಾಖಲು ಮಾಡಿದ್ದಾರೆ. ಸೊ ಈಕೆ ಏನು ಮಾತನಾಡಿದ್ದಾರೆ, ಈಕೆ ರೇವಣ್ಣನ ವಿರುದ್ಧ ಯಾವ ತರಹದ ಆರೋಪವನ್ನು ಹೊರಿಸಿದ್ದಾರೆ ಕೇಳಿಸ್ಕೊಳ್ಳಿ. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ನಾನು ಕಳಿಸ್ಬೇಕಾಗುತ್ತೆ. ಚೇರ್ಮನ್ ಇದಾರಲ್ಲ ಅವರೇ ಇವಾಗ ಮಹಿಳೆಯರಿಗೆ ಗ್ಯಾರಂಟಿ ಅಂತ ಕಾಂಗ್ರೆಸ್ ಪಕ್ಷ ಏನ್ ಹೋಗಿದೆ ಅದ್ರ ಚೇರ್ಮನ್ ಮಹಿಳೆಯ ಮೇಲೆ ಹಲ್ಲೆ ಮಾಡ್ತಾರೆ, ಮತ್ತೆ ಮಹಿಳೆನ ಅಬ್ಯೂಸ್ ಮಾಡ್ತಾರೆ. ಬೇಕಾದ್ರೆ ಎಷ್ಟೊಂದ್ ಸತಿ ನೀವು ಬೇಕಾದ್ರೆ ಅವ್ರು ಫಾಲೋ ಅಪ್ ಮಾಡಿ ನೋಡಿ. ತುಂಬಾ ಆರೋಗ್ಯಂಟು ಮತ್ತೆ ತುಂಬಾ ವರ್ಗರ ಬಿಹೇವ್ ಮಾಡ್ತಾರೆ. ಈಸ್ ಅನ್ಫಿಟ್ ಟು ಬಿ ಪೊಲಿಟಿಷಿಯನ್. ಓಕೆ, ಅನ್ಫಿಟ್ ಟು ಬಿ ಪೊಲಿಟಿಷಿಯನ್ ಆಗೋದಕ್ಕೆ ನಾಲಾಯಕ ಆಗಿರೋರು, ಮತ್ತೆ ಮಹಿಳೆಯ ನಿಂದಕರು ಅವರು, ಮತ್ತೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿ ಒಬ್ಬ ದಲಿತ ಹೆಣ್ಮಕ್ಳ ಮೇಲೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ನಾನು ಒಬ್ಬ ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಫೈನಾನ್ಸ್ ಸೈಟ್ ಆಗಿ ರೆಪ್ರೆಸೆಂಟೇಟಿವ್ ಮಾಡ್ತೀನಿ. ನನ್ನ ಮೇಲೆ ಈ ರೀತಿ ಅಲ್ಲೇ ಆದ್ರೆ ಬೇರೆ ಸಾಮಾನ್ಯ ಮಹಿಳೆಯರ ಗತಿ ಏನಾಗ್ಬೇಕು? ಏನ್ ಕಾರಣಕ್ಕೆ ಹಲ್ಲೆ ಮಾಡಿದ್ದು? ನಾನು ಇವಾಗ ಕ್ವಶನ್ ಮಾಡಿದೆ. ಲಾಸ್ಟ್ ಟೈಮ್ ನಮ್ಗೆ ಏನೋ ಇಶ್ಯೂ ಆಗಿತ್ತು. ಇವಾಗ ಜಾತಿ ಬಗ್ಗೆ ಒಬ್ಬ ಹೆಣ್ಮಕ್ಳನ್ನ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ರೆ ನೀವು ಯಾವಾಗ್ಲೇ ಆಗ್ಲಿ ಆ ಮನುಷ್ಯ ಸಿಕ್ಕಿದಾಗ ಕೇಳ್ತೀರಾ ಏನಕ್ಕೆ ಆ ಪದ ಬಳಕೆ ಮಾಡಿದ್ರಿ ಅಂತ. ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಇದೆ, ನಾನು ಕಳಿಸ್ಕೊಡ್ತೀನಿ. ನವೆಂಬರ್ ಅಲ್ಲಿ ಈ ವಿಚಾರ ಆಯ್ತು. ಅದಾದ್ಮೇಲೆ ನಾವು ಮಾವಳಿ ಶಂಕರ್ಗೂ ಇನ್ಫಾರ್ಮೇಶನ್ ಮಾಡಿದ್ವಿ, ಮತ್ತೆ ಜಾತಿ ಬಗ್ಗೆನೂ ಮಾತಾಡಿದ್ವಿ.
ಓಕೆ ಫೈನ್, ಇವಾಗ ಸೇಮ್ ಪಕ್ಷದಲ್ಲೇ ಇರೋದ್ರಿಂದ ಬೇಡ ಕಂಪ್ಲೇಂಟ್ ಎಲ್ಲ ಏನು ಬೇಡ ಅಂತ ಸುಮ್ಮನೆ ಆದ್ವಿ. ಬಟ್ ಆದ್ರೆ ಇವಾಗ ಸೆಕೆಂಡ್ ಟೈಮ್ ಕುಮಾರಕೃಪಾದಲ್ಲಿ ಸಿಕ್ಕಿದಾಗ ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮತ್ತೆ ಜಾತಿ ಬಗ್ಗೆ ಬೈದಿದ್ದಾರೆ, ಮತ್ತೆ ನನ್ನನ್ನ ಇಲ್ಲಿ ಕುತ್ತಿಗೆಗೂ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಉಗ್ರಪ್ಪ ಅವರು ಹೆಣ್ಮಕ್ಳ ಬಗ್ಗೆ ತುಂಬಾ ಮಾತಾಡ್ತಾರೆ ಮೀಡಿಯಾದಲ್ಲಿ. ಅದೇ ಉಗ್ರಪ್ಪ ಅವರು ಈ ತರ ಹಲ್ಲೆ ಆದಾಗ ಬಂದು ಪ್ರಶ್ನೆ ಮಾಡ್ಲಿಲ್ಲ, ಮತ್ತೆ ನನಗೆ ಸಪೋರ್ಟ್ ಮಾಡ್ಲಿಲ್ಲ. ಮತ್ತೆ ಸೀನಿಯರ್ ಲೀಡರ್ಸ್ ಇದ್ರು, ಅವ್ರ ಜೊತೆ ಅಷ್ಟು ಜನ ಹುಡುಗರಿದ್ದಾರೆ, ನಾನು ಒಬ್ಳೆ ಹೆಣ್ಮಗ್ಳಿರೋದು, ನಾನು ಯಾರೊಬ್ರು ಸಪೋರ್ಟ್ ಮಾಡ್ಲಿಕ್ಕೆ ಬಂದಿಲ್ಲ, ನಾನೇ ಬಿಡಿಸ್ಕೊಂಡು ಬಂದಿದ್ದೀನಿ. ಆಮೇಲೆ ನಾನು ಮೆಡಿಕಲ್ ಮಾಡಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಬಂದೆ. 3 o'clock ಇಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡಿದ್ದೀನಿ. ಇವಾಗ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ. ಅದು ಮೀಟಿಂಗ್ ತಗೊಂಡು ಇವಾಗ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ. ಎಫ್ಐಆರ್ ಆಗ್ಲಿಲ್ಲ, ಬರೀ NCR ಮಾಡ್ಕೊಟ್ಟಿದ್ದಾರೆ ಅಷ್ಟೇ. ಮೆಡಿಕಲ್ ಆಗಿದೆ, ನನ್ನ ಕೈ ಇದು ನೀರ್ ಫ್ರಾಕ್ಚರ್ ಆಗಿದೆ, ಮತ್ತೆ ಮನೆ ಬಂದು ಇದು ರೈಟ್ ಮಾಡೋಕ್ಕಾಗಲ್ಲ. 6 ವಾರ ಇದು ಐ ಹ್ಯಾವ್ ಟು ಗೋ ಫಾರ್ ಆರ್ಥೋಪೆಡಿಕ್ ಟ್ರೀಟ್ಮೆಂಟ್ ಹೋಗ್ಬೇಕು. ಒಂದು ಹೆಣ್ಮಕ್ಳಿಗೆ ಒಂದು ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲೇ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ, ವಿಧಾನಸೌಧದಲ್ಲೂ ಪ್ರೊಟೆಕ್ಷನ್ ಇಲ್ಲ, ಕುಮಾರಕೃಪಾದಲ್ಲೂ ಪ್ರೊಟೆಕ್ಷನ್ ಇಲ್ಲ. ಹೆಣ್ಮಕ್ಳಿಗೆ ಇನ್ನೇನಕ್ಕೆ ರಕ್ಷಣೆ ಕೊಡ್ತೀರಿ? ಓಕೆ ಒಂದು ನಿಮಿಷ, ಒಂದು ಸೆಕೆಂಡು. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ, ಒಂದು ಸೆಕೆಂಡು. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ, ಒಂದು ಸೆಕೆಂಡು. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ, ಒಂದು ಸೆಕೆಂಡು. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ, ಒಂದು ಸೆಕೆಂಡು. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ನಾನು ಕಳಿಸ್ಬೇಕಾಗುತ್ತೆ.